ಎಲ್ಲ ಸ್ನೇಹಿತರೆ, ಉಪಮುಖ್ಯಮಂತ್ರಿಗಳು ನಿಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅವರು ಕೂಡ ಈ ಪತ್ರಿಕಾ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅನೇಕ ಜನ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಮೂವತ್ತು 31 ಈ ತಿಂಗಳು 2 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ, ಜಿಲ್ಲಾ ಪಂಚಾಯತ್ ಮುಖ್ಯ ಸಿಇಒಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ, ಆಮೇಲೆ ಡಿಪಾರ್ಟ್ಮೆಂಟ್ ಹೆಡ್ಸ್, ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳು, ಜೊತೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕಾರ್ಯದರ್ಶಿಗಳು ಮತ್ತು ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ, ಮುಖ್ಯ ಕಾರ್ಯದರ್ಶಿಗಳು ಬಂದು ಮಾಡಿಕೊಂಡು, ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ ಈ DC, CO, SP, ಸೆಕ್ರೆಟರೀಸ್ ಸಮ್ಮೇಳನ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದರು. ಭಾಗಿಯಾಗಿ ಕಾಫಿ ಕುಡಿದು ಬಿಡ್ಲಾ, ಯಾಕಂದ್ರೆ ಆರೋಗ್ಬಿಡ್ತದೆ ಅಂತ ಕಾಫಿ ತರಿಸ್ಬಿಟ್ಟಿದ್ದೆ. ನೀವು ಕುಡಿದ್ರ? ಅಲ್ಲ, ಕೆಲವು ಲೈನ್ ಅಪ್ ಮಾಡ್ಕೊಬಿಟ್ಟಿರ್ತಾರ ಅಂತ ರಿಲೇ ಹಾಕೊಬಿಟ್ಟಿರ್ತಾರೆ ಕೆಲವರು. ಈ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಆಮೇಲೆ ಹೊಸದಾಗಿ ರಚನೆಯಾಗಿದ್ದಾವಲ್ಲ 240 ತಾಲೂಕುಗಳಲ್ಲಿ 63 ತಾಲೂಕುಗಳು ಹೊಸದಾಗಿ ರಚನೆಯಾದವು. ಅದು ಹಿಂದೆನೇ ರಚನೆಯಾಗಿದ್ದು. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ರಚನೆಯಾಗಿದ್ದು. ಅವರು BJPಯವರು ಮತ್ತು ಸಮ್ಮಿಶ್ರ ಸರ್ಕಾರ 5 ವರ್ಷಗಳಲ್ಲಿ 14 ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದರು. ತಾಲೂಕು ಕಚೇರಿಗಳು, ಅದೇ ಮಿನಿ ವಿಧಾನಸೌಧ ಅಂತ ಕರಿತಿದ್ದಾಗ ನಾವು. ಈಗ ಪ್ರಜಾಸೌಧ ಅಂತ ಕರೆದಿದ್ದೀವಿ. ಪ್ರಜಾಸೌಧ ಸುಮಾರು ನಾವು ಬಂದ 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಉಳಿದ ಎಲ್ಲ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ 49 ತಾಲೂಕುಗಳು ಪ್ರಜಾಸೌಧ
ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಒದಗಿಸಿದ್ದೀವಿ. ನಮ್ಮ ಸರ್ಕಾರ ಎರಡನೇ ಬಾರಿ ಬಂದ ಮೇಲೆ 49 ತಾಲೂಕುಗಳಿದ್ದವು. ಆ 49 ತಾಲೂಕುಗಳಿಗೂ ಕೂಡ 2 ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡದಂಥ ಕೆಲಸ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ. ಮೊದಲಿಗೆ DC, SP, CO ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು. ನನಗೆ ಕೆಲವು ದೂರುಗಳು ಬಂದಿದ್ದು, ಕೆಲವರು ಮನೆಯಿಂದಲೇ ಕಚೇರಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ. ನಾನು ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, CEOಗಳಿಗೆ ಮತ್ತು ಇತರ ಎಲ್ಲ ಅಧಿಕಾರಿಗಳಿಗೆ ಕಚೇರಿಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಕಚೇರಿಗೆ ಹೋಗಬೇಕು. ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಬೇಕು ಜನರಿಗೆ. ಎಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಆಮೇಲೆ ಜನಗಳ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ, DC-ಗಳಿಗೆ, CEO-ಗಳಿಗೆ ಎಂಪತಿ ಇರಬೇಕು. ನಾಟ್ ಸಿಂಪತಿ. ನಿಮಗೆಲ್ಲ ಇಂಗ್ಲೀಷು ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ. ಬೇರೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಸಹಾನುಭೂತಿನಲ್ಲ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಕಾಳಜಿ ಅಂತಲೂ ಹೇಳ್ಬೋದು ಬೇಕಾದ್ರೆ. ಕಳಕಳಿ, ಕಾಳಜಿ. ಈಗ ನಿಮ್ಮ ಭಾವನೆಗಳು ಗೊತ್ತಾದ್ರೆ ತಾನೇ ನನಗೆ ಸ್ಪಂದಿಸೋಕ್ಕೆ ಕೆಲಸ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದು ಇರಬೇಕು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು.
ನಾನು ಬಹಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಈಗ ಬಾಲ್ಯ ವಿವಾಹ ನಡೀತದೆ. ಕಳೆದ ವರ್ಷ ಸುಮಾರು 700 ಬಾಲ್ಯ ವಿವಾಹಗಳು ನಡೆದಿದ್ದಾವೆ. ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಕಾನೂನು ಕೂಡ ಇದೆ. ಬಾಲ್ಯ ವಿವಾಹಗಳು ತಡೆಗಟ್ಟದ ಒಂದು ಭಾಗ. ಎರಡನೇದು, ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು. ಆಮೇಲೆ ಬಾಲ ಗರ್ಭಿಣಿಯರಾಗೋದನ್ನು ಕೂಡ ತಡೆಗಟ್ಟಬೇಕು. ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು, PDOಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ನಗರ ಪಾಲಿಕೆಗಳಲ್ಲೂ, ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ ಕೆಳ ಹಂತದಲ್ಲಿ, ಅವ್ರಿಗೂ ಕೂಡ ಗೊತ್ತಿರ್ತದೆ. ಅದನ್ನು ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ, ಗ್ರಾಮೀಣ ಪ್ರದೇಶಗಳಿರಲಿ, ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು, ಕೆಳ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮೂಲಕ, ಸೂಚನೆಗಳು ಕೊಡೋದ್ರ ಮೂಲಕ ಇವು ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರಲ್ಲ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ಮತ್ತು ಜಿಲ್ಲಾಧಿಕಾರಿಗಳು, CEOಗಳು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಪ್ರವಾಹ ಇದೆ, ಮಳೆ ಜಾಸ್ತಿ ಇರ್ತದೆ, ಮಾನವ ಹಾನಿ ಆಗ್ತದೆ, ಜಾನುವಾರುಗಳ ಹಾನಿ ಆಗುತ್ತೆ, ಮನೆಗಳು ಬಿದ್ದು ಹೋಗ್ತವೆ. ಕೂಡಲೇ ಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಈ ಪರಿಹಾರವನ್ನು ಕೂಡಲೇ ಕೊಡಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬರೀ ಕಾಟಾಚಾರಕ್ಕೆ ಇರೋದಲ್ಲ, ಅವರು ಕಾಟಾಚಾರಕ್ಕೋಸ್ಕರ ಮಾಡಿಲ್ಲ. ಅವರು ಒಂದು ತಿಂಗಳಲ್ಲಿ 2 ಬಾರಿ ಆದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡಬೇಕು. ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಅಂಗನವಾಡಿಗಳಿಗೆ ಭೇಟಿ ಕೊಡಬೇಕು. ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಮಾಡಬೇಕು, CEOಗಳು ಮಾಡಬೇಕು, SP ಗಳು ಕೂಡ ಮಾಡಬೇಕು.
ಶಾಲೆಗಳಲ್ಲಿ ವಿಶೇಷವಾಗಿ ಸಿಇಒಗಳಿಗೆ ಮೂರನೇ ತರಗತಿಯಿಂದ 9ನೇ ತರಗತಿಯವರೆಗೆ ಪರೀಕ್ಷೆ ಇರೋದಿಲ್ಲ, ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. ಅದಕ್ಕೆ SSLCನಲ್ಲಿ PUCನಲ್ಲಿ ಅನುತ್ತೀರ್ಣ ಆಗೋರು ಅಂದರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ. ಈಗ ಎರಡು 2024ರಲ್ಲಿ 72% ಜಾಸ್ತಿ ಆಗಿತ್ತು. PUCನಲ್ಲೂ ಕೂಡ ಜಾಸ್ತಿ ಆಗಿತ್ತು. 25ರಲ್ಲಿ ಕಡಿಮೆ ಆಗಿದೆ. ಒಂದು ಕಾರಣ ಏನು ಹೇಳ್ತಾರೆ ಅಂತಂದರೆ, ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ, ಕಾಪಿ ಮಾಡೋದನ್ನು ತಡೆಗಟ್ಟಬೇಕು, ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದೆ. ಯಾಕಂತಂದರೆ 24ರಲ್ಲಿ ಸುಮಾರು 15ರಿಂದ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಭಾಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿನ ಮೊಟ್ಟೆ ಕೊಡ್ತಾ ಇತ್ತು ವಾರದಲ್ಲಿ, ಅದನ್ನು 2 ದಿನ ಮಾಡಿದ್ದೆ. ಈಗ ಅಜೀಮ್ಜಿ ಪ್ರೇಮ್ಜಿಯವರು ಅವರ ಫೌಂಡೇಶನ್ನಿಂದ ಉಳಿದ 4 ದಿನ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಸೊ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಹಾಲು ಕೊಡ್ತಾ ಇದ್ದೀವಿ, ಸಮವಸ್ತ್ರ ಕೊಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಗಳು ಕೊಡ್ತಾ ಇದ್ದೀವಿ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಮಾಡಿಕೊಂಡಿದ್ದೀವಿ. ಅದರಿಂದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸುಮಾರು 1ರಿಂದ 1.5 ಲಕ್ಷ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ 51,000 ಗೆಸ್ಟ್ ಟೀಚರ್ಗಳನ್ನ ಆಯ್ಕೆ ಮಾಡಿ. ಯಾಕಂತಂದರೆ ಈಗ ಮಂಗಳೂರು, ಉಡುಪಿ, ಬೆಂಗಳೂರು ನಗರ ಯಾವಾಗಲೂ ಕೂಡ ರಿಸಲ್ಟ್ನಲ್ಲಿ ಮುಂದೆ ಇರ್ತವೆ. ಅಲ್ಲೂ ಟೀಚರ್ಗಳ ಕೊರತೆ ಇದೆ. ಮಂಗಳೂರಿನಲ್ಲೂ ಕೊರತೆ ಇದೆ, ಉಡುಪಿನಲ್ಲೂ ಕೊರತೆ ಇದೆ, ಬೆಂಗಳೂರು ನಗರದಲ್ಲೂ ಕೊರತೆ ಇದೆ. ಅದೊಂದೇ ಕಾರಣ ಅಲ್ಲ, ಅವರು ಕಾರಣ ಹೇಳ್ತಕ್ಕಂಥದ್ದು ಅದು ಒಂದು ಕಾರಣ ಅಂತ. ಅದೊಂದೇ ಕಾರಣ ಅಲ್ಲ, ಕೊರತೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ಶಿಕ್ಷಣದಲ್ಲಿ